ನಮಸ್ಕಾರ. RS ಅಸ್ಟ್ರಾಲಜಿಗೆ ಸ್ವಾಗತ. ಇಂದು ನಾವು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡಬೇಕಾದ ಕೆಲವೊಂದು ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬವನ್ನು ಸಾಂಪ್ರದಾಯಿಕಬದ್ಧವಾಗಿ ನಿಮ್ಮ ಹಿರಿಯರು ಯಾವ ಒಂದು ರೀತಿಯಲ್ಲಿ ಆಚರಿಸಿಕೊಂಡು ಬಂದಿದ್ದಾರೋ ಅದೇ ರೀತಿಯಲ್ಲಿ ನೀವು ನಡೆಸಿಕೊಂಡು ಹೋದರೆ ಬಹಳ ಶ್ರೇಷ್ಠ. ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡುವ ಬದಲು ಸರಳವಾಗಿ ಮಾಡಿದರೆ ಉತ್ತಮ. ಹಬ್ಬದ ದಿನ ನಾವು ಕಳಶವನ್ನು ಸ್ಥಾಪನೆ ಮಾಡಿ ಕಳಶದ ಮುಂದೆ ನಾವು ಲಕ್ಷ್ಮಿಯ ಪ್ರತ್ಯೇಕವಾಗಿ ನೋಟನ್ನು ಇಲ್ಲ ದುಡ್ಡನ್ನು ಇಟ್ಟು ಪೂಜಿಸುತ್ತೇವೆ. ನಾವು ತಿಳಿಯಬೇಕಾದ ವಿಷಯ ಏನು ಅಂದರೆ, ನಾವು ಆ ನೋಟಿನಲ್ಲಿ ಕೆಲವೊಂದು ನಂಬರ್ಸ್ ಇರುತ್ತೆ. ಆ ನಂಬರ್ಸಲ್ಲಿ ಲಾಸ್ಟ್ 3 ಡಿಜಿಟ್ಸ್ ಇರುತ್ತೆ. ಆ ಲಾಸ್ಟ್ 3 ಡಿಜಿಟ್ಸ್ ಯಾವುದಿಡಬೇಕು, ಯಾವುದಿಟ್ಟು ನಾವು ಅದನ್ನು ಪೂಜೆ ಮಾಡಿದ್ರೆ ಉತ್ತಮ. ಕೆಲವೊಮ್ಮೆ ಹಲವು ನೋಟುಗಳನ್ನು ಇಡ್ತೇವೆ, ಆದರೆ ಅದರಲ್ಲಿ ಕೆಲವೊಂದು ನಂಬರ್ಸ್ ಇರುವಂಥ ನೋಟನ್ನ ಇಟ್ಟು ಪೂಜೆ ಮಾಡಿ ಅದನ್ನು ನಾವು ಪ್ರತಿನಿತ್ಯ ನಾವು ಬಳಸುವಂಥ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟರೆ ನಮಗೆ ಅದು ಬಹಳ ಉತ್ತಮವಾದ ಒಂದು ರಿಸಲ್ಟ್ನ ಕೊಡುತ್ತೆ. ಸೊ ಹಾಗಾಗಿ ನಾವು ಆ ಲಕ್ಷ್ಮೀ ಪೂಜೆ ಮಾಡುವಾಗ ಆ ಒಂದು ನೋಟಲ್ಲಿ ಈ ಒಂದು ಕೆಲವೊಂದು ನಂಬರ್ಸ್ನ ಇಟ್ಟು ಇರುವಂಥ ನೋಟನ್ನು ಇಟ್ಟು ಪೂಜಿಸಿದರೆ ಬಹಳ ಶ್ರೇಷ್ಠ. ಆ ಒಂದು ನಂಬರ್ಸ್ ಯಾವುದು ಅಂತಂದರೆ 3, 6, 9 ಅಥವಾ 5, 5, 5 ಅಥವಾ 7, 8, 9. ಈ ಒಂದು ನಂಬರ್ಸ್ ಇರುವಂಥ ನೋಟ್ ಇದ್ದರೆ ಆ ಒಂದು ಪ್ರತ್ಯೇಕವಾದ ನೋಟನ್ನು ತೆಗೆದು ಪೂಜೆ ಮಾಡುವ ಟೈಮಲ್ಲಿ ಅದಕ್ಕೆ ವಿಶೇಷವಾಗಿ ಅದಕ್ಕೆ ಪೂಜೆ ಸಲ್ಲಿಸಿ ಮಂತ್ರನ ಜಪಿಸಿ ಅದನ್ನು ಆಮೇಲೆ ನೀವು ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟರೆ ಬಹಳ ಉತ್ತಮ. 555 ಯಾಕೆ ಅಂತ ಹೇಳ್ತೀರಾ? 555ನ ಜೋಡಿಸಿದ್ರೆ 15 ಬರುತ್ತೆ. 1 + 5 ಸೇರಿಸಿದ್ರೆ 6, 6 ಅಂದರೆ ಶುಕ್ರ. ಹಾಗಂತ ಎಲ್ಲ ನೋಟಗಳು 555 ಆಗಿರಬೇಕು, 789 ಆಗಿರಬೇಕು ಅಂತ ಅಲ್ಲ. ನಾವು ಇಟ್ಟಂಥ ನೋಟುಗಳಲ್ಲಿ ಯಾವುದಾದರೂ ಒಂದು ನೋಟು ಆ ಒಂದು ನಂಬರ್ಸಲ್ಲಿ ಇದ್ದಾಗ ಆ ಒಂದು ವೈಬ್ರೇಷನ್ಸ್ ಇರುವಂಥ ನಂಬರ್ಸ್ಗೆ ನಾವು ಪೂಜೆ ಮಾಡಿ ಮಂತ್ರ ಹೇಳೋದ್ರಿಂದ ನಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಅರ್ಥ. ನಾವು ಹೇಗೆ ಪೂಜೆ ಮಾಡಬೇಕು ಅಂದರೆ, ಆ ಒಂದು ನೋಟಿನ ಮೇಲೆ 5 ಸುಗಂಧಿತ ಪುಷ್ಪಗಳನ್ನು ಇಟ್ಟು ಕರ್ಪೂರದ ಆರತಿ ಮಾಡಿ ನಮ್ಮ ಕಷ್ಟಗಳನ್ನು ತಾಯಿ ಹತ್ರ ಹೇಳಿಕೊಂಡು ಅದಕ್ಕೆ ಪರಿಹಾರ ಕೇಳುವುದು ಉತ್ತಮ. ಮೇಲೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇರೋವಂಥ ಮಂತ್ರನ ನೀವು 504 ಸಲ ಜಪಿಸಿದರೆ ಬಹಳ ಉತ್ತಮವಾದ ಒಂದು ಫಲಿತಾಂಶ ಸಿಗುತ್ತದೆ. 504 ಟೈಮ್ಸ್ ಈ ಮಂತ್ರವನ್ನು ನೀವು ಜಪಿಸಬೇಕು. ನಮ್ಮ ಕರ್ಮಾನುಸಾರ ನಮಗೆ ಫಲಗಳನ್ನು ದೇವರು ಕೊಡುತ್ತಾನೆ. ಇಲ್ಲಿ ತಿಳಿಸಿರುವ ವಿಷಯ ಇಲ್ಲ ಪರಿಹಾರ ಕೇವಲ ಒಂದು ಪ್ರಯತ್ನ ಮಾತ್ರ ಅಷ್ಟೇ. ಮಹಾಲಕ್ಷ್ಮೀ ದೇವಿಯು ನಿಮಗೆ ಸುಖ ಸಮೃದ್ಧಿಯನ್ನು ಕೊಡಲಿ ಎಂದು ಬೇಡುತ್ತಾ ಧನ್ಯವಾದಗಳು.